ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಪ್ರೀತಮ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ದೊಡ್ಡಿಪತ್ರೆ ಗುಣಗಳೇನೇನು ನೋಡೋಣ ಬನ್ನಿ. ಮೊದಲಿಗೆ ಇದು ಶೀತ, ಪಿತ್ತ, ಕಫ, ನೆಗಡಿ, ಗಂಟಲು ನೋವು, ಜ್ವರ ನಿವಾರಣೆ ಮಾಡುತ್ತೆ. ಇದರಲ್ಲಿ ಕ್ಯಾನ್ಸರ್ ನಿವಾರಕ ಗುಣಗಳು ಇದೆ. ಹಲವು ಆರೋಗ್ಯಕ ಸಮಸ್ಯೆಗಳಿಗೆ ರಾಮಬಾಣ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಿಗೆ ಇದ್ದರೆ ಒಂದೆರಡು ಎಲೆ ತಗೊಂಡು ತವದ ಮೇಲೆ ಬಿಸಿ ಮಾಡಿ ಅದು ಚಿಕ್ಕ ಮಕ್ಕಳ ನೆತ್ತಿ ಮೇಲೆ ಇಟ್ಟರೆ ಶೀತ ಕಫ ಎಲ್ಲ ಕಡಿಮೆ ಆಗುತ್ತೆ. ಇದು ತುರಿಕೆ ಉರಿ ಊತನ ಬಹಳ ಬೇಗ ನಿವಾರಿಸುತ್ತೆ. ದೊಡ್ಡಿಪತ್ರೆ ಎಲೆ ಮತ್ತು ಉಪ್ಪನ್ನ ದಿನ ಬೆಳಗ್ಗೆ ತಿಂತಾ ಬಂದರೆ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗುತ್ತೆ. ಚೆನ್ನಾಗಿ ತಿಂದಿದ್ದೆಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ. ದೊಡ್ಡಿಪತ್ರೆ ಎಲೆ, ಕಾಳುಮೆಣಸು, ಉಪ್ಪು ಇದನ್ನು ಸೇವಿಸೋದ್ರಿಂದ ಪಿತ್ತ ಕಡಿಮೆ ಆಗುತ್ತೆ. ಇದರ ರಸವನ್ನು ತೆಗೆದು ಜೇನುತುಪ್ಪದಲ್ಲಿ ಸೇವನೆ ಮಾಡುವುದರಿಂದ ಕಫ ಕಡಿಮೆ ಆಗುತ್ತೆ. ದೊಡ್ಡಪತ್ರೆ ಗಿಡಗಳಿಗೆ ಇನ್ನೂ ತುಂಬ ಹೆಸರುಗಳಿದೆ. ಕರ್ಪೂರ ಬಳ್ಳಿ ಅಂತಾರೆ, ಅಜ್ವಾನದ ಎಲೆ ಅಂತಾರೆ, ಸಾಂಬಾರ್ ಬಳ್ಳಿ ಅಂತಲೂ ಕರೀತಾರೆ ಇದನ್ನು. 2-3 ದೊಡ್ಡಿಪತ್ರೆ ಎಲೆ ತೆಗೆದು ಶುಂಠಿ ರಸದಲ್ಲಿ ಅರೆದು ಕುಡಿಸಿದ್ರೆ ಮಕ್ಕಳುಗಳಿಗೆ ಕೆಮ್ಮು ಶೀತ ಕಡಿಮೆ ಆಗುತ್ತೆ. ಇದನ್ನು ಮುಖ್ಯವಾಗಿ ಬಸ್ರಿದಿರೋ ಮತ್ತು ಬಾಣಂತಿಯರಿಗೆ ಕೊಡಬಾರ್ದು. ಇದನ್ನು ನೀವು ಬೋಂಡ, ಬಜ್ಜಿ ಮತ್ತು ಚಟ್ನಿ, ಗೊಜ್ಜು ಎಲ್ಲ ಥರ ಮಾಡಿ ತಿನ್ಬೋದು. ಇದರಿಂದ ತುಂಬ ಆರೋಗ್ಯಕರ ಸಮಸ್ಯೆಗಳಿಗೆ ಇದು ರಾಮಬಾಣನೇ ಅಂತ ಹೇಳ್ಬೋದು. ತುಂಬ ಚರ್ಮ ರೋಗಗಳಿಗೆ ವೈಟ್ ಪ್ಯಾಚಸ್ ಆಗುತ್ತಲ್ಲ, ಅದಕ್ಕೂ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಮತ್ತು ಗಾಯಗಳಾಗಿದ್ದರೆ, ಮಕ್ಳಿಗೆ ಶೀತ ಕೆಮ್ಮು ಏನಾದರೂ ಆಗಿದ್ದರೆ ಅದನ್ನು ಅರೆದು ಕುಡಿಸೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಮೈಯಲ್ಲೆಲ್ಲ ಗಂದೆ ಥರ ಆಗಿರೋರಿಗೆ ಇದನ್ನು ಒಂದು 2-3 ಎಲೆ ತೆಗೆದು ಅದನ್ನು ಅರೆದು ಮೈಗೆಲ್ಲ ಹಚ್ಚಿದ್ರೆ ಗಂದೆ ಥರ ಆಗಿರೋದೆಲ್ಲ ನಿವಾರಣೆ ಆಗುತ್ತೆ, ಅಂದರೆ ವಾಸಿ ಆಗುತ್ತೆ. ಮಕ್ಕಳಿಗೆ ಜಂತು ಹುಳ ಸಮಸ್ಯೆ ಇದ್ದರೆ ಅವರು ಊಟ ಮಾಡಲ್ಲ, ತುಂಬ ಬೇಗ ಸಣ್ಣ ಆಗಿಬಿಡ್ತಾರೆ ಅಂದರೆ ಇದನ್ನು ದೊಡ್ಡಿಪತ್ರೆ ಎಲೆಗಳ ರಸನ ಒಂದು ಲೋಟ ಬಿಸಿನೀರಿಗೆ ಹಾಕಿ ಕುಡಿಸುವುದರಿಂದ ಮಕ್ಕಳು ತುಂಬ ಬೇಗ ದಪ್ಪನೂ ಆಗ್ತಾರೆ ಮತ್ತು ಜಂತು ಹುಳ ಸಮಸ್ಯೆನೂ ನಿವಾರಣೆ ಆಗುತ್ತೆ. ದೊಡ್ಡಿಪತ್ರೆ ಕಷಾಯ ಮಾಡಿ ಕುಡಿಯುವುದರಿಂದ ಚರ್ಮ ರೋಗಗಳಿಗೆ ತುಂಬ ರಾಮಬಾಣ ಅಂತಲೇ ಹೇಳ್ಬೋದು. 4-5 ದೊಡ್ಡಿಪತ್ರೆ ಎಲೆನ ತೊಳ್ಕೊಂಡು ಕುದಿಯುವಂಥ ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಇನ್ನೇನು ಇಳಿಸ್ಬೇಕು ಅನ್ನೋ ಟೈಮಲ್ಲಿ 2 ಏಲಕ್ಕಿ ಹಾಕಿದ್ರೆ ಕಷಾಯ ರೆಡಿ ಆಗುತ್ತೆ. ಅದನ್ನು ತಣ್ಣಗಾದ್ಮೇಲೆ ಕುಡಿದ್ರೆ ಚರ್ಮ ರೋಗಗಳು ನಿವಾರಣೆ ಆಗುತ್ತೆ.